ನೀವೇ ಉತ್ತರ ಕೊಡಬೇಕು. ಸರ್ಕಾರ ನಿಮ್ಮದೇ, ಆಡಳಿತ ಪಕ್ಷ ನಿಮ್ಮದೇ, ನೀವೇ ಉತ್ತರ ಕೊಡಬೇಕು. ಟೈಮರ್ ರೀಸೆಟ್ ಮಾಡಿ. ಏನು ನೀವು ಸಿದ್ದರಾಮಯ್ಯನವರು ಹೇಳ್ತಿರೋದು ಫಸ್ಟ್ ನಾನು ಅಹಿಂದ ಲೀಡರ್ ಅದಕ್ಕೆ ನನಗೆ ಈ ತರ ಹೇಳ್ತಾ ಇದ್ದಾರೆ ಅಂತ ಅಷ್ಟೊಂದು ಇದ್ರೆ ವಾಲ್ಮೀಕಿ ಹಗರಣ ಬಿಡ್ತಾ ಇದ್ರ ನೀವು, ವಾಲ್ಮೀಕಿ ಹಗರಣನ ಬಿಡ್ತಾ ಇದ್ರ ನೀವು, ಅದಕ್ಕೆ ಹಗರಣ ಆಗಿದೆ ಅಂತ ನೀವು ಬಿಡ್ತಾ ಇದ್ದೀರಾ. 100% ನೀವು ಮಾತಾಡೋಕೆ ಬಿಡಲ್ಲ. ಕೇಳಿಸ್ಕೊಳ್ಳಿ, ಡೆಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಮ್ಯಾನೇಜ್ ಮಾಡುವಂತದ್ದು ಯಾವ ಒಂದು ಪ್ರೆಸ್ ಮೀಟ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಏನ್ ಹೇಳಿದ್ರು ಅದನ್ನೇ ತನಿಖೆ ಆದಾಗ ಹೇಳಿ. ಸಿದ್ದರಾಮಯ್ಯ ನಿಮಗೆ ಏನ್ ಹೆದರಿಕೆ? ನಿಮಗೆ ಇಷ್ಟೊಂದು ಇನೋಸೆನ್ಸ್ ಅಂತ ಇದ್ರೆ ಏನ್ ಹೆದರಿಕೆ? ಕಾಂಗ್ರೆಸ್ ಪಕ್ಷದ ಒಂದು ಸ್ಲೋಪ್ ಕೆಳಗಡೆ ಹೋಗ್ತಾ ಇದೆ, ಅದಕ್ಕೆ ಅವ್ರಿಗೆ ಹೆದರಿಕೆ ಆಗಿರುವಂತದ್ದು. ಆಮೇಲೆ ಅಲ್ಲ ಒಂದೇ ನಿಮಿಷ ಹಿಂದೆ ಸದನ ಶುರುವಾಗ ಅಧಿವೇಶನ ಶುರುವಾಗಕ್ಕಿಂತ ಒಂದೇ ದಿವಸ ಹಿಂದೆ ಒಂದು ಕಮಿಷನ್ ಶುರು ಮಾಡಿದ್ರ ಬೈರತಿ ಸುರೇಶ್ ಅವ್ರು ಯಾಕೆ ಮಾಡಿದ್ ಕೇಳಿಸ್ಕೊಳ್ಳಿ. ಅದು ಸದನದಲ್ಲಿ ಚರ್ಚೆ ಆಗ್ಬಾರ್ದು ಅಂತ, ಸದನದಲ್ಲಿ ಚರ್ಚೆ ತನಿಖೆ ಶುರು ಮಾಡಿದ್ರು. ಸೂರ್ಯಮುಕುಂದ್ ಅವರೇ ಇಬ್ರು ಕೇಳಿಸ್ಕೊಳ್ಳಿ. ಈ ಅರ್ಚಾಟ ಕಿರ್ಚಾಟ ಪಾದಯಾತ್ರೆ ಸಮಾವೇಶದ ನಡುವೆ ಏಕಾಂಗಿ ಆಗ್ಬಿಟ್ರ ಸಿದ್ದರಾಮಯ್ಯನವರು, ಸೈಡ್ ಲೈನ್ ಆಗೋಗ್ಬಿಟ್ರ ಸಿದ್ದರಾಮಯ್ಯನವರು, ಕೇಳಿಸ್ಕೊಳ್ಬೇಕು ಸರ್, ನೀವೇ ಉತ್ತರ ಕೊಡ್ಬೇಕು. ನೀವು ಇದನ್ನ ಕೇಳಿಸ್ಕೊಂಡು ಉತ್ತರ ಕೊಡ್ಬೇಕು. ಸಿದ್ದರಾಮಯ್ಯನವರು ಮುಂದೆ ನಿಂತು ನಾವು ಗಮನಿಸಿದ್ವಿ, ಚುನಾವಣೆಗೆ ಮುಂಚೆ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ಗುಂಪು ನಾಯಕರು ಮುಂದಾಳತ್ವದಲ್ಲಿ ನಿಂತ್ಕೊಂಡು ಆ ಸಿದ್ದರಾಮೋತ್ಸವವನ್ನ ಯಶಸ್ವಿ ಮಾಡಬೇಕು ಅಂತಿದ್ರು. ಇವತ್ತು ಸಿದ್ದರಾಮಯ್ಯನವರೇ 2 ದಿನ ಮುಂಚೆ ಹೋಗಿದ್ದಾರೆ, ಮುಂದೆ ನಿಂತು ಶತಾಯ ಗತಾಯ ಜನರನ್ನ ಯಾವ ರೀತಿ ಸೇರಿಸಬೇಕು ಅಂತ ಪ್ಲಾನಿಂಗ್. ಇದು ಸರ್ ಕಣ್ಣಾರೆ ಕಂಡಿರುವ ನಮ್ಮ ರಿಪೋರ್ಟರ್ಸ್ ಒಂದು ಅಪ್ಡೇಟ್ ಇದೆ, ಗಮನಿಸ್ಬಿಡೋಣ ಏನದು ಅಂತ ಹೇಳಿ. ದೆಹಲಿಯಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ಏನದು? ದೇವೇಗೌಡರು ಅಮಿತ್ ಶಾ ಭೇಟಿ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ದೇವೇಗೌಡರು. ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಿದೆ ಅನ್ನೋ ಮಾಹಿತಿ ಇದೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ರಾಜ್ಯದ ಅಭಿವೃದ್ಧಿಯ ವಿಚಾರಗಳು, ಇದೆಲ್ಲದರ ಬಗ್ಗೆ 20 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಉಭಯ ನಾಯಕರು. ನೋಡಿ ಆ ಫೋಟೋ, ಅಮಿತ್ ಶಾ ಅವರನ್ನ ದೇವೇಗೌಡರು ಭೇಟಿಯಾದ ಸಂದರ್ಭದ ದೃಶ್ಯ. ಇದಕ್ಕೂ ಮೂಡಾ ಹಗರಣಕ್ಕೂ ರಾಜ್ಯಪಾಲರ ಅಂಗಳದಲ್ಲಿರುವ ಚಂಡಿಗೂ ಕನೆಕ್ಷನ್ನೇ ಇಲ್ಲ ಅಂತ ಹೇಳಿ ನಾವು ಭಾವಿಸಬಹುದಾ? ಪ್ರಶ್ನೆ ನಿಮ್ಮ ಮುಂದಿಡ್ತಾ ಇದ್ದೀನಿ, ವೀಕ್ಷಕರ ಮುಂದೆ. ನಾನು ಇಟ್ನಾಳ್ ಸರ್ನ ಕೇಳ್ತೀನಿ. ಇಟ್ನಾಳ್ ಸರ್, ಸಿದ್ದರಾಮಯ್ಯನವರಲ್ಲಿ ಈ ಮೂಡಾ ಹಗರಣ ಬರಲಿಕ್ಕೆ ಮುಂಚೆ ಇದ್ದ ಆ ಗತ್ತು ಗಾಂಭೀರ್ಯ ಈಗ ಉಳಿದಿದ್ಯಾ ಅನ್ನೋ ಸಣ್ಣ ಅನುಮಾನ ನನಗೆ, ಹಾಗೆ ಈ ಸಮಾವೇಶಗಳನ್ನ ಕವರ್ ಮಾಡ್ಲಿಕ್ಕೆ ಹೊರಟಿರುವ ನನ್ನ ಸಹೋದ್ಯೋಗಿಗಳಿಗೆ. ನನಗೆ ನಾನು ನೋಡುವ ಪ್ರಕಾರ ಉಳಿದಿಲ್ಲ. ಇದನ್ನು ಅನೇಕ ಸರ್ತಿ ಹೇಳಿದ್ದೇನೆ. ಯಾಕೆ ಅಂದರೆ ಸಿದ್ದರಾಮಯ್ಯ ಅವರ ಒಂದು ವ್ಯಕ್ತಿತ್ವದ ಒಂದು ಬಲ ಏನು ಅಂದರೆ ಈಸ್ ಇನ್ ಯುವರ್ ಫೇಸ್, ನೇರ ಮಾತಾಡುವಂಥ ಮನುಷ್ಯ. ಮತ್ತು ಎಂದೂ ಕೂಡ ಸಿದ್ದರಾಮಯ್ಯ ಇನ್ನೊಬ್ಬರ ತಪ್ಪಿನ ಅಡಿಯಲ್ಲಿ ಆಶ್ರಯ ಬಯಸಿದವರಲ್ಲ. ನೀವು ಮಾಡಿದರೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಧೋರಣೆ ಸಿದ್ದರಾಮಯ್ಯ ಇಡೀ ಲೈಫಲ್ಲಿ ಈ ಥರ ರಾಜಕಾರಣ ಮಾಡಿಲ್ಲ. ಆದರೆ ಈ ಸರ್ತಿ ಏನಾಯಿತು, BJP ನೀವು ಮಾಡಿಲ್ವಾ ಅನ್ನೋ ಮಾತಾಡಿದ್ರು. ಅಥವಾ ಅದು ತನಿಖೆಯಲ್ಲಿದೆ, ನನಗೇನು ಗೊತ್ತೋ ವಾಲ್ಮೀಕಿ ವಿಚಾರದಲ್ಲಿ ನಿಮ್ಮ ಹಗರಣಗಳು ಎಷ್ಟಿದೆ, ಈ ಥರ ಆ ಒಂದು ಹಿ ಟ್ರೈ ಟು ಟೇಕ್ ಶೆಲ್ಟರ್ ಇನ್ ಅದರ್ಸ್ ಮಿಸ್ಟೇಕ್ಸ್. BJP ತಪ್ಪು ಮಾಡಿಲ್ಲ ಅಂತಲ್ಲ, ನೀವು ಈ ರಾಜ್ಯದ ಎಲ್ಲ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಗಳಿದ್ದಾವೆಲ್ಲ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದರಲ್ಲಿ ಬಹುಶಃ 60-70% ಪೊಲಿಟಿಷಿಯನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಮೆನಿ ಆಫ್ ದ ಸ್ಕ್ಯಾಮ್ಸ್. ಅದು ಬೇರೆ ವಿಚಾರ, ಅದು ಪಕ್ಷಾತೀತವಾಗಿ ಆಗಿದೆ. ಅದಕ್ಕೆ ಆ್ಯಕ್ಚುಲಿ ನಾನು ಕೇಳಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಈ ರಿಯಲ್ ಎಸ್ಟೇಟ್ ದಂಧೆ ಬಿಡಬೇಕು ಅಂತ. ಬಟ್ ಎನಿವೆ ದ್ಯಾಟ್ಸ್ ಅ ಡಿಫ್ರೆಂಟ್ ಡಿಬೇಟ್. ಆದರೆ ಇಂಥ ಒಂದು ವಿಚಾರದಲ್ಲಿ ಮೊದಲೇದು ಏನು ಮಾಡ್ತಾರೆ, ಮೂಡಾ ಹಗರಣವನ್ನು ಸದನ ಕೇಳಿದಾಗ ಒಂದು ತನಿಖೆಯ ಒಂದು ಆಯೋಗ ರಚಿಸ್ತಾರೆ, ಮತ್ತು ಬೇರೆ. ಆದರೆ ಆ ಡಿಬೇಟನ್ನು ಡಿನೈ ಮಾಡ್ತಾರೆ, ಡಿಬೇಟ್ ಮಾಡೋದು ಬೇಡ ಅಂತ ಹೇಳ್ತಾರೆ ಹೌಸಲ್ಲಿ, ಹೊರಗಡೆ ಬಂದು ಡಿಫೆಂಡ್ ಮಾಡ್ತಾರೆ. ಅರೆ ಇದನ್ನ ಹೌಸಲ್ಲಿ ಹೇಳ್ಬೋದಲ್ಲ, ಇದೇನು TV ಸ್ಟುಡಿಯೋದಲ್ಲಿ ಹೇಳ್ತೀರಿ, ಹೊರಗಡೆ ಏನು ಮಾತಾಡ್ತೀರಿ, ಅದನ್ನ ಸದನದ ಪಟ್ಟಣದಲ್ಲಿ ನೀವು ಹೇಳಿದ್ದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿದ್ರೆ ಸಿದ್ದರಾಮಯ್ಯನವರು ಬೇರೆಯವ್ರ ತಪ್ಪಿನ ಅಡಿಯಲ್ಲಿ ಶೆಲ್ಟರ್ ತಗೊಳ್ಳೋರಲ್ಲ ಅಂತ. ಇಷ್ಟು ದಿನಗಳ ಕಾಲ ಯಡಿಯೂರಪ್ಪನವರ ವಿರುದ್ಧ ಕೇಳೋಕ್ ಸಿಕ್ಕಾ ಪೋಕ್ಸ್ಕೋಕೆ ಮಾತೇ ಆಡಿರ್ಲಿಲ್ಲ ಅವ್ರು. ಇವತ್ತು ಅದನ್ನು ಪ್ರಸ್ತಾಪ ಮಾಡ್ಬಿಟ್ರು. ಸಿದ್ದರಾಮಯ್ಯ ಅವ್ರ ಬೈಟ್ ಪ್ಲೇ ಮಾಡಿದ್ರು. ಸಿದ್ದರಾಮಯ್ಯ ಅವ್ರ ಬೈಟ್. ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು, ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ.
18-20 ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳಲ್ಲಿ. ಸರ್, ಈ ಪಾದಯಾತ್ರೆ ಮೂಲಕ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ, ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ. ಇಲ್ಲದ್ರೆ ಪ್ರೆಸ್ ಹೇಳ್ತಿದೆ ಎಲ್ಲನೂ. ಸುರಭಿ ಅವರೇ, ಯಡಿಯೂರಪ್ಪ ರೈಟ್, ಸುರಭಿ ಅವರು, ಎಸ್ ಸರ್ ಪ್ಲೀಸ್. ಏನಾಗಿದೆ ಇದ್ರ ಜೊತೆಗೇನೆ ಈಗ ಹೇಳಿದ್ರೆ ಈ ಸಿದ್ದರಾಮಯ್ಯ ಅವರು ಬೇರೆಯವ್ರ ತಪ್ಪಿನ ಅಡಿಯಲ್ಲಿ ಆಶ್ರಯನ ಬಯಸೋದು, ಅದ್ರ ಜೊತೆಗೇನೆ ಏನಾಗಿದೆ ಈ ರಾಜ್ಯಪಾಲರ ಎಂಟ್ರಿ ಆಗಿದೆ ಅಲ್ಲ, ಇಟ್ ಇಸ್ ಎ ವೆರಿ ವೆರಿ ಟ್ರಿಕ್ಕಿ. ಈಗ ಈ ಮೂಡಾ ಕೇಸಲ್ಲಿ ನಿಜವಾಗಿಯೂ ಸಿದ್ದರಾಮಯ್ಯನವರ ಪಾತ್ರ ಇದೆಯೋ ಇಲ್ವೋ, ಅದು ಹಾಗೆ ಅದು ಎಲ್ಲ ಇಟ್ಸ್ ಎ ಕ್ವಶನ್ ಆಫ್ ಲಾಂಗ್ ಇನ್ವೆಸ್ಟಿಗೇಷನ್. ಆದರೆ ರಾಜ್ಯಪಾಲರು ಟಿ.ಜೆ. ಅಬ್ರಾಹಿಂ ಕೊಟ್ಟ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗ್ತದೆ. ಅಥವಾ ರಾಜೀನಾಮೆ ಕೊಡದೇನು ಅರವಿಂದ್ ಕೇಜ್ರಿವಾಲ್ ತರ ಜೈಲಲ್ಲಿ ಇದ್ದುಕೊಂಡು ಸರ್ಕಾರ ಮಾಡಿದ್ರೆ ಅದು ಸಿದ್ದರಾಮಯ್ಯನವರ ವ್ಯಕ್ತಿತ್ವನೇ ಧಕ್ಕೆ ಆಗುತ್ತೆ. ಅನುಮತಿ ಕೊಡ್ತಿದ್ದಂಗೆ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ಈಗ ಟಿ.ಜೆ. ಟಿ.ಜೆ. ಅಬ್ರಾಹಂ ಏನಾದ್ರು ಕೊಡ್ಬೇಕು ಅನ್ನಂಗಿದ್ರೆ ಆ ಕಾಲದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಿದ್ರು, ಆಮೇಲೆ ಅದನ್ನ ಕೊಡ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವ್ರ ಪ್ರಭಾವ ತನಿಖೆ ನಡೆಯುವಾಗ ಅವರು ಮುಖ್ಯಮಂತ್ರಿ ಆಗಿರೋದು ತಪ್ಪಾಗುತ್ತೆ. ಒಂದು ಇನ್ನೊಂದು ಪಾಯಿಂಟ್ ಹೇಳಿದ್ರಲ್ಲಿ ನೀವು ಡಿ.ಕೆ. ಶಿವಕುಮಾರ್ ಬಗ್ಗೆ ಅಷ್ಟು ಮುತುವರ್ಜಿ ವಹಿಸ್ತಾ ಇಲ್ಲ ಹಾಗೆ ಅಂತ, ಒಬ್ಬರೇ ಆಗ್ಬಿಟ್ರ ಏಕಾಂಗಿ ಆಗ್ಬಿಟ್ರ ಅಂತೇಳಿ. ಯಾಕೆ ಅಂದ್ರೆ ಯಾವಾಗ ಯು ಲುಕ್ ಅಟ್ ಎನಿ ಕೇಸ್ ಇನ್ ಇಂಡಿಯಾ, ಯಾವುದೇ ಒಬ್ಬ ರಾಜಕೀಯ ನಾಯಕನ ಬಗ್ಗೆ ತನ್ನ ವೈಯಕ್ತಿಕ ಮಟ್ಟದಲ್ಲಿ ಏನೋ ಒಂದು ಭ್ರಷ್ಟಾಚಾರ ಆಗಲಿ ಮತ್ತೊಂದು ಯಾವುದೋ ಒಂದು ಆರೋಪ ಬರ್ತದೆ, ಆತ ವ್ಯಕ್ತಿಗತವಾಗಿ ಸಮರ್ಥನೆ ಮಾಡ್ಕೋಬೇಕಾಗ್ತದೆ. ಅದನ್ನು ಬೇರೆ ಹೇಳಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಬೋಫೋರ್ಸ್ ವಿಚಾರದಲ್ಲಿ ರಾಜೀವ್ ಗಾಂಧಿ ಕುಟುಂಬ ಇನ್ವಾಲ್ವ್ ಆಗಿದೆ ಅಂತ ಆರೋಪ ಇತ್ತು. ಈಗೆಲ್ಲ ಅಕ್ವಿಟ್ ಆಗೋದು ಬೇರೆ, ಈಗ ಆರೋಪ ಸುಳ್ಳು ಸಾಬೀತಾಗಿದೆ. ಆದ್ರೆ ಆವಾಗ ಬೇರೆ ಹೇಳಕ್ಕಾಗೋದಿಲ್ಲ. ಅಲ್ಲಿಗೆ ನಾವು ಬ್ರೇಕಿಂಗ್ ಈಗಷ್ಟೇ ಪ್ಲೇ ಮಾಡಿದ ಬ್ರೇಕಿಂಗ್ ಅಲ್ಲಿ ಇದೆ ಸಾಲು ನಿಜ ಅಂತ ಆಯ್ತು. ಸುರಭಿ ಅವರೇ ನೋಡಿ, ವೈಯಕ್ತಿಕ ವಿಚಾರ ನಮ್ಗೆ ಯಾಕೆ ಅನ್ನೋ ಮನಸ್ಥಿತಿ, ಸಿದ್ದು ಬೆನ್ನಿಗೆ ನಿಲ್ಲೋಕೆ ಉತ್ಸಾಹ ತೋರದ ಕೈ ನಾಯಕರು, ಇದು ನಮ್ಗೆ ಸೋರ್ಸ್ ಬೇಸ್ಡ್. ನಾನು ಸುರಭಿ ಅವ್ರನ್ನ ಕೇಳ್ತಿದ್ದೀನಿ, ಸುರಭಿ ಅವ್ರನ್ನ ಕೇಳ್ತಾ ಇದ್ದೀನಿ, ಪಕ್ಷದವ್ರು ಕೇಳಿ. ಅದನ್ನೇ ಪ್ರಶ್ನೆ ಅಫಿಡವಿಟ್ ಅಲ್ಲಿ 2013 ನಲ್ಲಿ ನೀವು ಈ ಲ್ಯಾಂಡ್ ಪಾರ್ಸಲ್ ಅನ್ನ ಏನ್ ಡಿಕ್ಲೇರ್ ಮಾಡಿದಿರೋ ಅದನ್ನ ನೀವು ಡಿಫೆಂಡ್, ಇವಾಗ ಒಂದು ಅಕ್ಯುಸೇಷನ್ ಬಂದಿರಬೇಕಾದಾಗ ಅದನ್ನ ನೀವು ಡಿಫೆಂಡ್ ಮಾಡಲೇಬೇಕು. ನೀವು ಡಿಕ್ಲೇರ್ ಮಾಡಿ ಫಸ್ಟ್ ಆಫ್ ಆಲ್ ಅದು ಕಡಿಮೆ ರೇಟ್ಗೆ ಅಂತ ಹೇಳಿರೋಂಥದ್ದು. ಹಾಗಾಗಿ ಇಲ್ಲ ಇದು ನನ್ನ ಹೆಂಡತಿದು, ಹಾಗಾಗಿ ನನ್ನನ್ನು ತನಿಖೆ ಮಾಡಬೇಡಿ ಅಂತ ಹೇಳೋದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇರೋ ಸಿಚುವೇಶನ್ ಅಲ್ಲಿ 100% ಅವ್ರ ತನಿಖೆಗೆ ಬಂದೇ ಬರ್ತಾರೆ. ಅದು ಒಂದು ನಿಮಿಷ, ಅದು ಒಂದು ಪಾಯಿಂಟ್. ಎರಡನೇದು, ಯಾವ ಮೂಡಾದಲ್ಲಿ ಆಗಿರೋಂಥ ಈ ಒಂದು ಅಕ್ಯುಸೇಷನ್, ಹಗರಣ ಅಂತಲೂ ಹೇಳಲ್ಲ ನಿಮ್ಮ ಕೈಂಡ್ ಆಗಿರೋದಕ್ಕೆ, ಅಕ್ಯುಸೇಷನ್, ಅಲೆಜ್ಡ್ ಅಕ್ಯುಸೇಷನ್ ಏನಿದೆ ಅದ್ರ ಬಗ್ಗೆ 2017ನಲ್ಲಿ ಯಾವಾಗ CM ಸಿದ್ದರಾಮಯ್ಯನವರೇ ಆಗಿತ್ತೋ ಒಂದು ಡಿರೆಕ್ಟಿವ್ ಹೋಗಿದ್ದು. ಆ ಡಿರೆಕ್ಟಿವ್ ಏನು ಅಂದ್ರೆ ಈ ಎಲ್ಲ ಒಂದು ಡಿಸಿಷನ್ಸ್ ಆ ಲೆವೆಲ್ ಅಲ್ಲಿ ಕಮಿಷನರೇ ಆಗಬೇಕು, ಅವರೇನೇ ಡಿಸಿಷನ್ ತಗೊಳ್ಳಿ ಅನ್ನೋದನ್ನ. ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಒಂದು CMಗೆ ಯಾಕೆ ಇದು CM ಕುರ್ಚಿಗೆ ಯಾಕೆ ಹೋಗ್ತಾ ಇದೆ ಅಥವಾ CMದು ರೆಸ್ಪಾನ್ಸಿಬಿಲಿಟಿ ಯಾಕೆ ಆಗತ್ತೆ ಅಂದ್ರೆ, ಎಲ್ಲಾನು ತೆಗಿಲಿ ಎಲ್ಲಾನು. ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಇದು ಯಾರ ಲ್ಯಾಂಡ್ ಬಿಲಾಂಗ್ ಆಗಿತ್ತು, ಅದು ಟ್ರಾನ್ಸ್ಫರ್ ಆಗಿತ್ತು ಸರಿನಾ, ರೆಟ್ರೋಸ್ಪೆಕ್ಟಿವ್ 50-50 ಆಯ್ತಾ ಇಲ್ವಾ, ಅದು ಲ್ಯಾಂಡ್ ವ್ಯಾಲ್ಯೂಯೇಷನ್ ತುಂಬಾ ಜನಕ್ಕಾಗಿದೆ. ಎಲ್ಲ ಜನಕ್ಕಾಗಿರೋದು ತಪ್ಪು ಸರ್, ಎಲ್ಲ ಜನಕ್ಕಾಗಿರೋದು ತಪ್ಪು. ಕೇಳಿಸ್ಕೊಳ್ಳಿ, ಎಲ್ಲ ಜನರಲ್ಲಿ ಮುಖ್ಯಮಂತ್ರಿಗಳಿಗೂ ಆಗಿದೆ ಅನ್ನೋದು ರಾಜಕೀಯವಾದಂತಹ ಒಂದು ನಾನು ಮತ್ತೆ ತೀರಾ ಟೆಕ್ನಿಕಲ್ ಆಗಿ ಒಂದೆಲ್ಲ ನಾವು ಡಿಸ್ಕಸ್ ಮಾಡ್ಬಿಟ್ಟಿದೀವಿ.